ಎಲ್ರಿಗೂ ನಮಸ್ಕಾರ ರೀ. ಎಲ್ಲರೂ ಹೆಂಗದರ್ರಿ? ಆರಾಮದಿರತ್ತ ಅನ್ಕೋತೇನಿ. ಇವತ್ತು ನಾನು ಕಲ್ಲಂಗಡಿ ಜ್ಯೂಸ್ ಯಾವ ಥರ ಮಾಡ್ತೀನಿ ಅಂತೇಳಿ ನಿಮಗೂ ಕೂಡ ತೋರ್ಸಾಕತ್ತೇನೆ ರೀ. ಹೆಂಗಾದ್ರೂ ಬಿಸಿಲು ಜಾಸ್ತಿನ ಐತಿ. ನನಗಂತೂ ಈ ಜ್ಯೂಸ್ ತುಂಬ ಅಂದ್ರೆ ತುಂಬಾ ಇಷ್ಟ ರೀ. ನೀವು ಕೂಡ ನಾ ಯಾವ ಥರ ತೋರಿಸ್ತೇನಲ್ಲ ಆ ಥರ ನೀವು ಟ್ರೈ ಮಾಡಿ ನೋಡ್ರಿ. ಖಂಡಿತ ನಿಮಗೂ ಕೂಡ ಇಷ್ಟ ಆಗ್ತೈತಿ. ಹಂಗೆ ಇಷ್ಟ ಆಯ್ತಂದ್ರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಕೂಡ ಮಾಡಿರಿ. ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡಲಾಗಿರಿ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಬರ್ರಿ ಯಾವ ಥರ ಮಾಡೇನಿ ಅಂತೇಳಿ ತೋರಿಸ್ತೇನೆ ರೀ. ತುಂಬ ಸಿಂಪಲ್ ಐತ್ರಿ. ನಾನು ಎಲ್ಲ ಕಲ್ಲಂಗಡಿ ಏನು ಕೆಂಪು ಕಲರ್ ಇರ್ತಿದ್ರಲ್ಲ ಅದನ್ನೆಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡೇನಿ. ನೀವು ಬೇಕಾತಂದ್ರೆ ಬೀಜ ಕೂಡ ಒಬ್ಬೊಬ್ರು ಬೀಜ ಇರ್ಲಿ ಅಂತಾರು. ನಾನು ಬೀಜ ಬೇಡ ಅಂತೇಳಿ ಬೀಜ ಕೂಡ ತೆಗ್ದೇನ್ರಿ. ಅದ ನಿಮ್ಮ ಇಷ್ಟ ರೀ, ನೀವು ಬೀಜ ಕೂಡ ಹಾಕಿ ಕೂಡ ಮಾಡ್ಕೋಬಹುದು. ಮತ್ತು ಹಾಗೆ ಫ್ರೆಶ್ ಆಗಿರೋರಿ ಪುದೀನ ತಪ್ಪಲ ರೀ. ಜಾಸ್ತಿ ಏನು ಹಾಕಕ್ಕೆ ಹೋಗ್ಬೇಡ್ರಿ. ನಾನು ಚಿಕ್ಕ ಚಿಕ್ಕದಾಗಿದಾವ್ರಿ, ಒಂದು 5 ರಿಂದ 6 ಎಲೆ ಹಾಕೇನಿ. ಪುದೀನ ಹಾಕೋದ್ರಿಂದ ಚೆನ್ನಾಗಿ ಸ್ಮೆಲ್ ಕೂಡ ಚೆನ್ನಾಗಿ ಬರ್ತೈತಿ. ಹಾಗೆ ಟೇಸ್ಟ್ ಕೂಡ ಮಸ್ತ್ ಇರ್ತೈತ್ರಿ. ಇವಾಗ ಇದನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕೋಕತ್ತೇನಿ. ಕಲ್ಲಂಗಡಿ ಜ್ಯೂಸ್ ಅಂತೂ ತುಂಬಾ ಒಳ್ಳೇದ್ರಿ. ಇವಾಗಂತೂ ಬಿಸಿಲು ಸಿಕ್ಕಾಪಟ್ಟೆ ಐತಿ. ಈ ಥರ ಜ್ಯೂಸ್ ಮಾಡಿ ಕೊಡೋದ್ರಿಂದ ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ರೀ. ನಮ್ಮ ಖುಷಿಗಂತೂ ತುಂಬ ಇಷ್ಟ. ನೀವು ನೋಡ್ಬೋದು ಅಲ್ಲೆಲ್ಲೇ ಬರ್ತಿರ್ತಾರೀಕಿ. ನಾನು ಇನ್ನೇನು ಮಾಡತ್ತೇನಿಲ್ಲ ಅದನ್ನೆಲ್ಲ ಡೆಗ್ ನೋಡಕತ್ತಾಳು. ಇವಾಗ ನೋಡ್ರಿ ಇಷ್ಟು ಎಲ್ಲ ನಾನು ಮಿಕ್ಸಿ ಜಾರ್ಗೆ ಹಾಕೋಕತ್ತೇನಿ. ಇದಕ್ಕೆ ಇನ್ನು ಏನೇನು ಹಾಕ್ಬೇಕತ್ತ ಅಂದ್ರೆ ತೋರಿಸ್ತೀನಿ ರೀ. ನಾನು ಸಕ್ರೆ ನಿಮ್ಗೆ ಎಷ್ಟು ಬೇಕಿರಲಿ ಆ ಸ್ವೀಟ್ ಒಬ್ಬೊಬ್ರಿಗೆ ಜಾಸ್ತಿ ಬೇಕಾಗ್ತೈತಿ. ಹಾಗ ಕಲ್ಲಂಗಡಿ ಕೆಲವೊಂದು ಸ್ವೀಟ್ ಇರ್ತಾವೆ, ಕೆಲವೊಂದು ಸಪ್ಪಗೆ ಇರ್ತಾವ್ರಿ. ನೀವು ನೋಡ್ಕೊಂಡನ ಸಕ್ರೆ ಹಾಕ್ರಿ. ನಾನು ಇಲ್ಲಿ 1.5 ಸ್ಪೂನ್ ಆಗುವಷ್ಟು ಸಕ್ರೆ ಹಾಕಕತ್ತೇನಿ. ಹಾಗ ಒಂದು ಚಿಟಿಕೆ ಆಗುವಷ್ಟು ಉಪ್ಪು, ಒಂಚೂರ ಏನು ಮಾಡಬೇಕು, ಬಹಳ ಏನು ಹಾಕಬಾರ್ದ್ರಿ. ಒಂದು ಚಿಟಿಕೆ ಆಗುವಷ್ಟು ಉಪ್ಪು ಹಾಕ್ರಿ. ಮತ್ತು ಇನ್ನೊಂದು ಏನಂದ್ರೆ ಇಲ್ಲಿ ನಾನು ನೀರದು ಏನು ಸೇರ್ಸಾನಿಲ್ರಿ. ಕೆಲವೊಬ್ರು ನೀರು ಬೇಕಾತಂದ್ರೆ ಕೂಡ ನೀವು ಆಮೇಲೆ ಸೇರಿಸ್ಕೋಬೋದು. ಬಟ್ ನಾನು ನೀರದು ಏನೂ ಸೇರ್ಸಾನಿಲ್ಲ. ಜಸ್ಟ್ ಕಲ್ಲಂಗಡಿ ಹಣ್ಣಿನ ಹೋಳ್ದು ಅಷ್ಟ ಮಾಡಾಕತ್ತೀನಿ. ಈ ಥರ ಮಾಡೋದ್ರಿಂದ ತುಂಬಾ ಫ್ರೆಶ್ ಆಗಿರ್ತೈತಿ. ನೋಡ್ರಿ ಒಂದು ಚಿಟಿಕೆ ಆಗೋಷ್ಟು ಉಪ್ಪು ಹಾಕಾಕತ್ತೀನಿ. ನೀವು ಬೇಕಾತಂದ್ರೆ ಆಮೇಲೆ ಸಣ್ಣ ಆದ ನಂತರ ನೀರು ಕೂಡ ಆ್ಯಡ್ ಮಾಡ್ಕೋಬೋದು. ಇದಕ್ಕೆ ಇನ್ನೊಂದು ಏನಂದ್ರೆ ಲಿಂಬೆ ರಸ ರೀ. ನಾನು ಒಂದು ಅರ್ಧ ಲಿಂಬೆ ಹೋಳು ತೊಗೊಂಡನ ಒಂದು ವಾಟಿದಾಗ ಅದ್ರ ರಸ ತೆಗೆದು ಇಟ್ಕೊಂಡೀನಿ. ಯಾಕಂದ್ರೆ ಬೀಜ ಎಲ್ಲ ಬೇರೆ ಇರ್ತಿತ್ಲ, ಅದಕ್ಕೋಸ್ಕರ ಒಂದು ಅರ್ಧ ಹೋಳು ಲಿಂಬೆ ರಸ ಹಾಕೇನ್ರಿ. ಇದನ್ನ ಈಗ ನಾನು ನೀರು ಹಾಕಲ್ದನ, ಮತ್ತೆ ಹೇಳ್ತಾ ಇದ್ದೆ, ನೀರು ಹಾಕಲ್ದನ ನಾನು ಇದನ್ನು ಚೆನ್ನಾಗಿರಿ ಸಣ್ಣ ಆಗೋವರೆಗೂ ನೀವು ಏನು ಮಾಡ್ಕೋ ರುಬ್ಕೋಬೇಕು. ಫುಲ್ ಎಲ್ಲ ನೀವು ಗಡಿಬಿಡಿ ಮಾಡ್ರಿ ಅಂದ್ರೆ ಹೋಳು ಅದೇ ಥರ ಉಳಿತೈತಿ. ಒಂದು ನಿಮಿಷ ಆದರೂ ನೀವು ಸಣ್ಣ ಮಾಡ್ಕೋರಿ. ಒಂದು ಅರ್ಧ ನಿಮಿಷ ಆದ್ರೆ ಸಾಕ್ರಿ, ಬೇಗನೆ ಸಣ್ಣ ಆಗ್ತೈತಿ. ನೋಡ್ಬೋದು ಎಷ್ಟು ಚಂದ ಆಗೈತಿ. ಟೇಸ್ಟ್ ಅಂತೂ ನೀವು ಕೇಳಕ್ಕೆ ಹೋಗ್ಬೇಡ್ರಿ. ಇಲ್ಲಿ ನೀವು ಬೇಕಾತಂದ್ರೆ ನೀರು ಆ್ಯಡ್ ಮಾಡ್ಕೊಂಡು ಆಮೇಲೆ ನೀವು ಸೋಸ್ಕೋಬೋದು. ನಾನು ಇಲ್ಲಿ ಸೋಸ್ತಾ ಇಲ್ಲ, ಹಾಗೇನ ಹಾಕ್ತಾ ಇದ್ದೀನಿ. ಯಾಕಂದ್ರೆ ನಾನು ಬೀಜ ಕೂಡ ತೆಗೆದೀನಿ, ಅದಕ್ಕೋಸ್ಕರ ಏನು ಸೋಸ್ಬೇಕತ್ತೆ ಏನು ಅವಶ್ಯಕತೆ ಇಲ್ಲ. ನಾನು ಇವಾಗ ಒಂದು ಗ್ಲಾಸ್ಗೆ ಹಾಕೋತಾ ಇದ್ದೀನಿ. ಕಲರ್ ಕೆಂಪು ಐತ್ರಿ, ಬಟ್ ಭಾಳ ಬೆಳಕು ಬ್ಲಾಕತ್ತಿತ್ರಲ್ಲ. ನಾನು ಬಾಗಿಲು ತೆಕ ಬೆಳಕು ಚೆನ್ನಾಗಿ ಬರಲಿ ಅಂತೇಳಿ ಅದಕ್ಕೋಸ್ಕರ ಸ್ವಲ್ಪ ಕಲರ್ ನಿಮ್ಗೆ ಲೈಟಾಗಿ ಕಾಣಕತ್ತೈತಿ. ಇಲ್ಲಿ ನೀವು ಜಾಸ್ತಿ ಪುದೀನ ತಪ್ಪಲ ಹಾಕಿರಿ ಅಂದ್ರೆ ಕಲರ್ ಸ್ವಲ್ಪ ಡೌನ್ ಆಗ್ತೈತಿ. ಅದಕ್ಕೆ ಸ್ವಲ್ಪ ನೋಡ್ಕೊಂಡನ ಹಾಕ್ರಿ. ಜ್ಯೂಸ್ ನೋಡ್ರಿ ರೆಡಿ ಆಗೈತಿ. ಖಂಡಿತ ನೀವು ಟ್ರೈ ಮಾಡಿರಿ, ಮಸ್ತ್ ಅಂದ್ರೆ ಮಸ್ತ್ ಆಗ್ತೈತಿ. ಇದೇ ಥರ ನೀವು ಮಾಡಿ ನೋಡ್ರಿ. ನಿಮ್ಗೆ ಇಷ್ಟ ಆಯ್ತಂದ್ರೆ ನಮ್ಮ ಚಾನಲ್ಗೆ ಲೈಕ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬ್ ಕೂಡ ಮಾಡಿರಿ. ಎಲ್ರಿಗೂ ಬಾಯ್ ಬಾಯ್.